ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನು ಅಜ್ಜಿನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನೇ ಕೂತ್ಕೊಳ್ಳಿ. ನಮಸ್ಕಾರ, ಬುಲೆಟಿನ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಧನುಕುಮಾರ್. ನಟ ದರ್ಶನ್ ರವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೊಸ ವಿಷಯನಲ್ಲ, ಹಳೇ ಸುದ್ದಿನೇ. ಈಗ ಮತ್ತೆ ಹೊಸದಾಗಿ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿದೆ. ಹಳೆ ವಿಚಾರನೇ ಹೊಸದಾಗಿ ಪ್ರಾಬ್ಲಮ್ ಆಗಿದೆ. ಕೆಲವು ದಿನಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ದರ್ಶನ್ ರವರು 25ನೇ ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಮಾತಾಡ್ತಾ ಇವಳಲ್ಲ ಅವಳು ಅನ್ನೋ ಪದವನ್ನು ಬಳಸಿರ್ತಾರೆ. ಅದೇನು ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತಾರೆ. ಆದ್ರೂ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲ್ಲ. ಅದನ್ನು ದೂರು ನೀಡುವಷ್ಟರ ಮಟ್ಟಿಗೆ ಯಾರನ್ನು ಸೀರಿಯಸ್ ಆಗಿ ತೊಗೊಂಡಿರಲ್ಲ. ಅದಲ್ಲಿಗೆ ನಿಂತೋಗುತ್ತೆ. ಆಗಿ ಒಂದು ವಾರಗಟ್ಟಲೆ ಆಗಿರುತ್ತೆ, ಒಂದು ವಾರಗಟ್ಟಲೆ ಆಗೋಗುತ್ತೆ. ಅದಾಗಿ ಯಾರನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲ್ಲ, ಯಾರು ದೂರು ನೀಡೋಷ್ಟರ ಮಟ್ಟಿಗೆಲ್ಲ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಅದಾಗಿ ಒಂದು ವಾರ ಆದಮೇಲೆ ಒಂದಷ್ಟು ಮಹಿಳೆಯರ ಸಂಘ ಸಂಘಟನೆಗಳು ಸೇರಿ ಮಹಿಳಾ ಆಯೋಗಕ್ಕೆ ದೂರು ನೀಡ್ತಾರೆ. ಒಂದಷ್ಟು ಮಹಿಳೆಯರ ಸಂಘ ಸಂಘಟನೆಗಳು ಮತ್ತು ಗೌಡತಿಯರ ಸೇನೆ ಸೇರಿ ಮಹಿಳಾ ಆಯೋಗದವರು ನಿನ್ನೆ ನೋಟಿಸ್ ನೀಡಿರ್ತಾರೆ ದರ್ಶನ್ ರವ್ರಿಗೆ. ಒಂದು ವಾರದೊಳಗೆ ಬಂದು ವಿವರ ನೀಡಬೇಕು ಅಂತ. ದರ್ಶನ್ ರವರು ಒಂದಷ್ಟು ಕಾಂಟ್ರವರ್ಸಿ ಕಿರಿಗಳು ಮಾಡ್ಕೊತಾ ಇರ್ತಾರೆ. ಹೌದು, ಸಿನಿಮಾ ವಿಚಾರದಲ್ಲಾಗಿರ್ಬೋದು, ಬೇರೆ ವಿಚಾರದಲ್ಲೂ ಇಲ್ಲ ಪರ್ಸ್ನಲ್ ವಿಚಾರದಲ್ಲೂ ಕೂಡ ಕಿರಿಗಳು ಕಾಂಟ್ರವರ್ಸಿ ಕಾಮನ್. ಆದರೆ ಲೇಡೀಸ್ ವಿಚಾರವಾಗಿ, ಮಹಿಳೆಯರ ವಿಚಾರವಾಗಿ ಯಾವುದೇ ಕಿರಿಕು ಕಾಂಟ್ರವರ್ಸಿ ಇಲ್ಲಿ ತನಕ ಮಾಡ್ಕೊಂಡಿರಲ್ಲ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದರು, ಲೇಡೀಸ್ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಸಿಕ್ಕಾಪಟ್ಟೆ ಇದ್ದಾರೆ ದರ್ಶನ್ ರವ್ರಿಗೆ. ದರ್ಶನ್ ರವರು ಕೂಡ ಎಲ್ಲ ವೇದಿಕೆ ಮೇಲೂ ಅಷ್ಟೇ ಮಹಿಳೆಯರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು, ಮರ್ಯಾದೆ ಕೊಡ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಲೇಡೀಸ್ ಜೊತೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸೇರಿ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಮಹಿಳಾ ಆಯೋಗದವರು ಕೂಡ ಅಷ್ಟೇ ಇವರಿಗೆ ನೋಟಿಸನ್ನು ನೀಡಿದ್ದಾರೆ ದರ್ಶನ್ ರವ್ರಿಗೆ, ಒಂದು ವಾರದಲ್ಲಿ ಬಂದು ವಿವರ ನೀಡಬೇಕು ಅಂತ. ಇತ್ತೀಚೆಗೆ ಅದಾದಮೇಲೆ ಕೂಡ ಮತ್ತೊಂದು ಕಾಂಟ್ರವರ್ಸಿ ಆಗುತ್ತೆ. ಪ್ರೊಡ್ಯೂಸರ್ ಉಮಾಪತಿ ಅವ್ರ ಬಗ್ಗೆ ಸ್ಟೇಜ್ ಮೇಲೆ ಒಂದಷ್ಟು ಮಾತಾಡಿರ್ತಾರೆ. ಅದು ಕೂಡ ದೊಡ್ಡ ವಿಚಾರದಲ್ಲೇ ಸುದ್ದಿ ಆಗುತ್ತೆ. ಅಲ್ಲಿ ತನಕ ಈ ವಿಚಾರ ಎಲ್ಲೂ ದೂರ ಆಗಿರಲ್ಲ, ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲ್ಲ. ಗೊತ್ತಿಲ್ಲ ಇವಾಗ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ. ಯಾವತ್ತೂ ನಡೆದ ವಿಚಾರಕ್ಕೆ ಇವತ್ತು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿದೆ ದರ್ಶನ್ ರವ್ರಿಗೆ. ನಡೆದು ಒಂದು ವಾರ 10 ದಿನಗಳ ಆದಮೇಲೆ ದೂರು ನೀಡ್ತಿದ್ದಾರೆ ಲೇಡೀಸ್ ಮಹಿಳೆಯರು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ದರ್ಶನ್ ರವ್ರ ಬಗ್ಗೆ ನಿಮಗಿರುವಂಥ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.